ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕಾಯಿ ಹೋಳಿಗೆ ಮಾಡ್ತಿದ್ದೀನಿ, ತೋರಿಸ್ತೀನಿ ಬನ್ನಿ ನಿಮಗೂ ನಾನು ಹೇಗೆ ಮಾಡ್ತೀನಿ ಅಂತ. ಇದು ಸುಮಾರು ಒಂದು 10 ಹೋಳಿನ ಕಾಯಿ ತುರಿ ಇದೆ. ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಹೇಳ್ತೀನಿ. ಒಂದು 10 ಹೋಳು ಕಾಯಿ ತುರಿ ತುರಿದಿಟ್ಟಿದ್ದೀವಿ. ನೆಕ್ಸ್ಟು ಎಳ್ಳು 1/4 kg. ನಾನೊಂದು 50 ಒಬ್ಬಟ್ಟು ಮಾಡ್ತಿರೋದ್ರಿಂದ ಇಷ್ಟು ತುಂಬ ಪ್ರಮಾಣ ತೊಗೊತಿದ್ದೀನಿ. ಒಂದು 1/4 kg ಎಳ್ಳು, ಒಂದು ಅರ್ಧ kg ಕಡಲೆ ಬೀಜ, 1 kgಯಷ್ಟು ಕಡಲೆ, ಆಮೇಲೆ ಸ್ವಲ್ಪ ಏಲಕ್ಕಿ, ಒಂದು 2 kgಯಷ್ಟು ಬೆಲ್ಲ. ಇದನ್ನು ಫಸ್ಟು ಕಾಯಿಸಿ ಸೋಸ್ಕೊತೀನಿ. ಫಸ್ಟು ಇದು ಬೆಲ್ಲ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನಾನು ಬೆಲ್ಲ ಮುಳುಗೋವಷ್ಟು ನೀರು ಹಾಕಿದ್ದೀನಿ, ಮತ್ತೆ ಶೋಧಿಸ್ಕೊಂಡು ಆಮೇಲೆ ಮತ್ತೆ ಪಾಕ ಸ್ವಲ್ಪ ಒಂದೆಳೆ ಪಾಕ ಬರೋವರೆಗೂ ಕುದಿಸ್ತೀನಿ. ಫಸ್ಟು ಎಳ್ಳು ಹುರ್ಕೋತಿದ್ದೀನಿ. ಸ್ವಲ್ಪ ಗಮ್ಮನ ವಾಸನೆ ಬರೋವರೆಗೂ ಚಿಟ್ಟ ಅನ್ನತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಕಡಲೆ ಬೀಜನೂ ಹುರ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೆಲ್ಲ ಪೌಡ್ರು ಮಾಡ್ಕೋಬೇಕು. ನೋಡಿ, ಕಾಯೆಲ್ಲ ರುಬ್ಬಾಕಿದ್ದೀನಿ. ಈ ಥರ ಪೌಡ್ರ್ ಥರ ರುಬ್ಬಬೇಕು. ಈ ಪಾಕದಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈ ಬೆಲ್ಲದ ಪಾಕ ಏನು ತಗೊಂಡಿದ್ವಿ, ಆ ಪಾಕದಲ್ಲಿ ಕಾಯಿ ತುಂಬ ಚೆನ್ನಾಗಿ ಕುದಿಬೇಕು. ಸಣ್ಣ ಉರಿಲೇ ಇಟ್ಕೋಬೇಕು ಆದಷ್ಟು, ಇಲ್ಲಾಂದರೆ ಸಿಹೋ ಚಾನ್ಸ್ ಜಾಸ್ತಿ ಇರುತ್ತೆ. ನಾನು ನೆಕ್ಸ್ಟ್ ಕಡಲೆನ ಮಿಕ್ಸಿಯಾಗಿ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಎಳ್ಳಿನ ಪುಡಿ ಮತ್ತು ಕಡಲೆ ಬೀಜದ ಪುಡಿ ಇಷ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿ ಇದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಇದನ್ನು ಹಾಕಬೇಕು. ಇಲ್ಲಿ ಚೆನ್ನಾಗಿ ಕುದ್ದಿದೆ ಕಾಯಿ ಈ ಬೆಲ್ಲದಲ್ಲಿ. ಇವಾಗ ಪೌಡ್ರ್ ಮಾಡ್ಕೊಂಡಿರೋದನ್ನೆಲ್ಲ ಇದಕ್ಕೆ ಹಾಕಬೇಕು. ಇವಾಗ ಫಸ್ಟು ಕಡಲೆ ಬೀಜದ ಪೌಡ್ರ್ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಆದಮೇಲೆ ಕಡಲೆ ಪೌಡ್ರ್ ಹಾಕ್ಕೊತೀನಿ. ಎಳ್ಳನ್ನ ಲಾಸ್ಟ್ಗೆ ಹಾಕೋತೀನಿ, ಯಾಕೆಂದರೆ ಎಳ್ಳು ಈಗಲೇ ಹಾಕ್ಬಿಟ್ರೆ ಒತ್ತುತ್ತೆ ಇದು. ಸುಮಾರು ಒಂದು 50ರಿಂದ 60 ಒಬ್ಬಟ್ಟಾಗುತ್ತೆ. ಏನಕ್ಕೆ ಅಂತ ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ. ಚೆನ್ನಾಗಿ ಕೈ ಆಡಬೇಕು, ಕೈ ಬಿಡ್ದಂಗೆ. ಎಲ್ಲ ಚೆನ್ನಾಗಿ ಕುದ್ದಿದೆ. ಇವಾಗ ಎಳ್ಳಿನ ಪೌಡ್ರ್ ಹಾಕ್ತೀನಿ ಲಾಸ್ಟ್ಗೆ. ಎಳ್ಳಿನ ಪೌಡ್ರ್ ಹಾಕಿದ್ಮೇಲೆ ಕೈ ಬಿಡಬಾರ್ದು, ತುಂಬ ಕ್ಲೀನಾಗಿ ಕೈ ಆಡ್ತಾನೆ ಇರಬೇಕು. ನೋಡಿ, ಇದನ್ನ ಆಯಿತು ಮಿಕ್ಸ್ ಮಾಡಿ ಚೆನ್ನಾಗಿ ಬೆರೆಸಿದ್ರೆ ಒಂದು 5 ನಿಮಿಷ ಅಷ್ಟೇ, ಮುಗೀತು ಇದು.